ಅಷ್ಟರಲ್ಲಿ ಈಶಾ ಆ ಲೋಕಲ್ ಟ್ಯಾಕ್ಸಿ ಕಾರ್ನಲ್ಲಿ ಕೂತು ಕಂಟಿನ್ಯೂಸ್ ಆಗಿ ಬ್ಯಾಕ್ ಸೈಡ್ ನೋಡ್ತಾ ತುಂಬಾನೇ ಅಲರ್ಟ್ ಆಗಿದ್ಲು. ಅವಳಿವಾಗ ತನ್ನ ಫೇಸ್ಗೆ ಒಂದು ಬ್ಲಾಕ್ ಮಾಸ್ಕ್ ಧರಿಸ್ಕೊಂಡಿದ್ಲು. ಯಾಕಂದ್ರೆ ಆ ಕಾರ್ ಡ್ರೈವರ್ ಎಲ್ಲಿ ತನ್ನ ರಿಯಲ್ ಫೇಸ್ ಐಡೆಂಟಿಫೈ ಮಾಡ್ಬಿಡ್ತಾನೋ ಅನ್ನೋ ಬಿಗ್ ಫಿಯರ್ ಅವಳಿಗೆ ಇತ್ತು. ಇವಾಗ ಇಡೀ ಮೀಡಿಯಾದ ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲೂ ಈಶಾಳ ಆ ಲೈವ್ ಅರೆಸ್ಟ್ ಡ್ರಾಮಾ ನ್ಯೂಸ್ ಟೆಲಿಕಾಸ್ಟ್ ಆಗ್ತಿತ್ತು. ಇಡೀ ಪಬ್ಲಿಕ್ ಅದನ್ನೇ ನೋಡ್ತಿದ್ರು. ಯಾರಾದ್ರೂ ಪೊಲೀಸ್ ತನ್ನ ಚೇಸ್ ಮಾಡ್ಕೊಂಡು ಬರ್ತಿದಾರಾ ಅಂತ ಅವಳು ಪದೇ ಪದೇ ಕಾರಿನ ಗ್ಲಾಸ್ ಇಂದ ಬ್ಯಾಕ್ ಲುಕ್ ಕೊಡ್ತಿದ್ಲು. ಆದ್ರೆ ತನ್ನ ಹಿಂದೆ ಯಾವುದೇ ಪೊಲೀಸ್ ಜೀಪ್ ಇಲ್ದೇ ಇರೋದನ್ನ ಕನ್ಫರ್ಮ್ ಮಾಡ್ಕೊಂಡು ಅವಳು ನೆಮ್ಮದಿಯಿಂದ ಒಂದು ಬಿಗ್ ರಿಲೀಫ್ ತಗೊಂಡ್ಲು. ಆ ಡ್ರೈವರ್ ಇವಳ ಈ ಆಂಕ್ಷಿಯಸ್ ಲುಕ್ ನೋಡಿ ಕೇಳ್ದ, ಮೇಡಮ್, ಕನಿಷ್ಠ ಪಕ್ಷ ನೀವು ಎಲ್ಲಿಗೆ ಹೋಗ್ಬೇಕು ಅಂತ ಪ್ಲೇಸ್ ಆದ್ರೂ ಹೇಳಿ. ನಾನು ಸುಮ್ಮನೆ ನಿಮ್ಮನ್ನ ಈ ತರ ಇಡೀ ಸಿಟಿ ತುಂಬಾ ರೌಂಡ್ ಹೊಡ್ಸ್ಬೇಕೆ ಹೇಗೆ ಅಂದ. ಈಶಾ ಕೋಪದಿಂದ ಅವನ ಕಡೆ ನೋಡ್ತಾ ಅನ್ಲು, ಸದ್ಯಕ್ಕೆ ಆ ಮ್ಯಾಟರ್ ನಿನಗ್ ಬೇಡ, ನನ್ನನ್ನ ಫಸ್ಟ್ ಈ ಸಿಟಿಯಿಂದ ತುಂಬಾನೇ ದೂರ ಕರ್ಕೊಂಡು ಹೋಗು ಅಷ್ಟೆ ಅಂದ್ಲು. ಡ್ರೈವರ್ ಮುಖ ತಿರುಗಿಸಿ ಡಿಮ್ಯಾಂಡ್ ಮಾಡ್ದ, ಇಷ್ಟು ದೂರ ಹೋಗ್ಬೇಕು ಅಂದ್ರೆ ಕನಿಷ್ಠ 5,000 ರೂಪಾಯಿ ಚಾರ್ಜ್ ಆಗುತ್ತೆ ಮೇಡಮ್ ಅಂದ. ಈಶಾ ತಕ್ಷಣ ತನ್ನ ಪರ್ಸಿಂದ ಕ್ಯಾಶ್ ತೆಗಿತಾ ಅಂದ್ಲು, ನಾನ್ ನಿನ್ಗೆ ಡಬಲ್ ಅಂದ್ರೆ ಪೂರ್ತಿ 10,000 ರುಪೀಸ್ ಕೊಡ್ತೀನಿ. ನನ್ನನ್ನ ಇವಾಗ್ಲೇ ಈ ಪ್ಲೇಸ್ ಇಂದ ದೂರ ಕರ್ಕೊಂಡು ಹೋಗು. ಆದ್ರೆ ನೆನ್ಪಿಟ್ಕೊ, ನಾನು ಈ ಸಿಟಿಗೆ ಮತ್ತೆ ವಾಪಸ್ ಬರಲ್ಲ ಅಂತ ಅಲ್ಲ. ನಾನು ತುಂಬಾ ಶೀಘ್ರದಲ್ಲೇ ರಿಟರ್ನ್ ಬಂದು ನಿನ್ನ ಇಡೀ ಸಾಮ್ರಾಜ್ಯಕ್ಕೆ ವಿನಾಶ ತರ್ತೀನಿ ರುದ್ರರಾಜವಂಶಿ ಅಂತ ಅವಳು ಮಾತಾಡ್ತಿರುವಾಗ ಅವಳ ಇಡೀ ಫೇಸ್ ಸಿಟ್ಟಿನಿಂದ ವೈಬ್ರೇಟ್ ಆಗ್ತಿತ್ತು. ಅಂಡ್ ಆ ಡ್ರೈವರ್ ಇವಳ ಸೈಕೋ ಬಿಹೇವಿಯರ್ ನೋಡಿ ಪೂರ್ತಿ ಸರ್ಪ್ರೈಸ್ ಆಗಿ ನೋಡ್ತಿದ್ದ. ಈಶಾಳ ಇಂಟೆನ್ಷನ್ ತುಂಬಾನೇ ಡೇಂಜರಸ್ ಆಗಿದೆ ಅಂತ ಅವನಿಗೆ ಲೈಟ್ ಆಗಿ ಡೌಟ್ ಆಯ್ತು. ಆದ್ರೆ ಆ 10,000 ರುಪೀಸ್ ಬಿಗ್ ಮನಿಗೆ ಆಕರ್ಷಿತನಾಗಿ ಅವನು ಪ್ರತಿಯಾಗಿ ಏನು ಮಾತಾಡದೆ ಸೈಲೆಂಟ್ ಆಗಿ ಆ ಸಿಟಿಯ ಬಾರ್ಡರ್ ಇಂದ ಹೊರಗಡೆ ಡ್ರೈವ್ ಮಾಡ್ದ. ಅಷ್ಟರಲ್ಲಿ ಇತ್ತ ಆದಿರಾ ಆ ಹಾಸ್ಪಿಟಲ್ ರೂಮ್ ನಲ್ಲಿ ಬೆಡ್ ಮೇಲೆ ಕೂತು ತುಂಬಾನೇ ಉದ್ವಿಗ್ನಳಾಗಿದ್ಲು. ಈಶಾ ಅಲ್ಲಿಂದ ಪೊಲೀಸ್ಗೆ ಚೀಟ್ ಮಾಡಿ ಎಸ್ಕೇಪ್ ಆಗಿರೋ ವಿಷಯ ಅವಳಿಗೆ ಆವಾಗ್ಲೇ ಗೊತ್ತಾಗಿತ್ತು. ಅಂದ್ರೆ ಅವಳೇನು ಡೈರೆಕ್ಟ್ ಆಗಿ ಆ ಸೀನ್ ನೋಡಿರ್ಲಿಲ್ಲ ನಿಜ, ಆದ್ರೆ ವಾರ್ಡ್ ಹೊರಗಡೆ ಜನ ಮಾತಾಡ್ತಿದ್ದ ಆ ಲೌಡ್ ವಾಯ್ಸ್ ಅವಳ ಕಿವಿಗೆ ಬಿದ್ದಿತ್ತು. ಇವಾಗ ಅವಳು ತನ್ನ ಎದುರುಗಡೆ ಇದ್ದ ಆ ಬಿಗ್ LED ಸ್ಕ್ರೀನ್ ನಲ್ಲಿ ಈಶಾಗೆ ಕನೆಕ್ಟ್ ಆಗಿರೋ ಆ ಬ್ರೇಕಿಂಗ್ ನ್ಯೂಸ್ ನ ನೋಡ್ತಿದ್ಲು. ತಂಗಿ ಅನಿಕಾ ಫುಲ್ ಸಿಟ್ಟಿನಿಂದ ಆ ಟಿವಿ ಸ್ಕ್ರೀನ್ ಹತ್ರ ಬಂದು ತಕ್ಷಣ ರಿಮೋಟ್ ಇಂದ ಟಿವಿ ಆಫ್ ಮಾಡಿದ್ಲು. ಅವಳು ಆದಿರಾ ಕಡೆ ನೋಡ್ತಾ ಗದರಿಸ್ತಾ ಅಂದ್ಲು, ನೀನೇನಾದ್ರೂ ಹುಚ್ಚಿಡ್ದಿದ್ಯಾ ಆದಿರಾ? ನೀನು ಜಸ್ಟ್ ಇವಾಗಷ್ಟೇ ಟ್ವಿನ್ಸ್ ಬೇಬೀಸ್ಗೆ ಜನ್ಮ ನೀಡಿ ಆಪರೇಷನ್ ಥಿಯೇಟರ್ ಇಂದ ಬಂದಿದ್ಯಾ, ಆದ್ರೆ ಆವಾಗಲೇ ಈ ತರ ಹೈ ವೋಲ್ಟೇಜ್ ಟಿವಿ ನ್ಯೂಸ್ ನೋಡ್ತಿದ್ಯಲ್ಲ, ಇನ್ಮೇಲೆ ನಿನ್ ಕಣ್ಗಳು ತುಂಬಾನೇ ಡ್ಯಾಮೇಜ್ ಆಗುತ್ತೆ ಅಂದ್ಲು. ಅಜ್ಜಿ ಕೃಪಾ ರಾಜವಂಶಿ ಕೂಡ ತಕ್ಷಣ ಸಪೋರ್ಟ್ ಮಾಡ್ತಾ ಅಂದ್ರು, ಹೌದು ಮುದ್ದಿನ ಸೊಸೆ, ಅನಿಕಾ ಹೇಳಿದ್ದು 100ಕ್ಕೆ 100 ಕರೆಕ್ಟ್. ನೀನು ಇವಾಗ್ಲೇ ನಿನ್ನ ಮೊಬೈಲ್ ಸ್ಕ್ರೀನ್ ಆಗ್ಲಿ ಅಥವಾ ಈ ಟಿವಿ ಲೈವ್ ನ ಆಗ್ಲಿ ಸ್ವಲ್ಪನೂ ನೋಡ್ಬಾರ್ದು. ಅದು ನಿನ್ನ ಹೆಲ್ತ್ ಅಂಡ್ ಕಣ್ಗಳ ಮೇಲೆ ತುಂಬಾನೇ ಬ್ಯಾಡ್ ಎಫೆಕ್ಟ್ ಕೊಡುತ್ತೆ ಅಂದ್ರು. ಆದಿರಾ ತುಂಬಾನೇ ಟೆನ್ಷನ್ ಇಂದ ಅಂದ್ಲು, ಆದ್ರೆ ನನ್ಗಿವಾಗ ರಾಜವಂಶಿ ಅವ್ರ ಬಗ್ಗೆ ತುಂಬಾನೇ ಚಿಂತೆ ಆಗ್ತಿದೆ ಅಜ್ಜಿ. ಅವರು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಆರಾಮಾಗಿದಾರ? ಆ ಈಶಾ ಇವಾಗ ಅರೆಸ್ಟ್ ಆಗಿದಾಳೋ ಇಲ್ವೋ ಅಂತ ನನಗೆ ಪೂರ್ತಿ ಕನ್ಫ್ಯೂಸ್ ಆಗಿದೆ. ಅವಳು ತುಂಬಾನೇ ಶಾರ್ಪ್ ಅಂಡ್ ಕನ್ನಿಂಗ್ ಮೈಂಡ್ ಇರೋ ಹುಡುಗಿ. ಅವಳು ಏನಾದ್ರೂ ಮಿಸ್ಟರ್ ರಾಜವಂಶಿ ಅವರ ಪ್ಲಾನ್ ಇಂದ ಎಸ್ಕೇಪ್ ಆಗ್ಬಿಟ್ರೆ ಆಮೇಲೆ ಲೈಫ್ ಲಾಂಗ್ ಅವಳ ಕಾಟ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ಭಯ ಆಗ್ತಿದೆ ಅಂದ್ಲು. ಕರೆಕ್ಟ್ ಆಗಿ ಅದೇ ಸೆಕೆಂಡ್ ಆ ರೂಮ್ ನ ಮೇನ್ ಡೋರ್ ಓಪನ್ ಆಯ್ತು. ಅಂಡ್ ರುದ್ರ ತುಂಬಾನೇ ಸ್ಟೈಲಿಶ್ ಆಗಿ ಒಳಗಡೆ ಎಂಟ್ರಿ ಕೊಡ್ತಾ ಅಂದ, ಹಾರ್ಟ್ ಬೀಟ್, ನೀನ್ ಇನ್ಮೇಲೆ ಸ್ವಲ್ಪನೂ ವರಿ ಮಾಡ್ಕೋಬೇಡ. ಅವಳು ಆವಾಗ್ಲೇ ನನ್ನ ಲೀಗಲ್ ಟ್ರ್ಯಾಪ್ ನಲ್ಲಿ ಪೂರ್ತಿಯಾಗಿ ಸಿಕ್ ಹಾಕೊಂಡಿದ್ದಾಳೆ ಅಂದ. ಇದು ಕೇಳಿದ ತಕ್ಷಣ ಆದಿರಾಳಿಗೆ ಮನ್ಸಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕ ನೆಮ್ಮದಿಯಿಂದ ಉಸಿರಾಡದ್ಲು. ರುದ್ರ ಅವಳ ಮುದ್ದಾದ ಮುಖ ನೋಡ್ತಾ ಕ್ಯೂಟ್ ಆಗಿ ಸ್ಮೈಲ್ ಮಾಡ್ದ. ಆದಿರಾ ಫೇಸ್ ಇವಾಗ ನಾಚಿಕೆಯಿಂದ ಪೂರ್ತಿಯಾಗಿ ಬ್ಲಶ್ ಆಗೋಕೆ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಅವಳು ಆ ಟ್ವಿನ್ಸ್ ಪಾಪುಗಳಿಗೆ ಜನ್ಮ ನೀಡಿ ಪ್ರಜ್ಞೆ ವಾಪಸ್ ಬಂದಾಗಿನಿಂದ ರುದ್ರನ ಕಣ್ಣುಗಳನ್ನ ಡೈರೆಕ್ಟ್ ಆಗಿ ಐ ಕಾಂಟ್ಯಾಕ್ಟ್ ಮಾಡಿ ನೋಡಿರ್ಲೇ ಇಲ್ಲ. ಅವಳಿಗೆ ಪ್ರಜ್ಞೆ ಬಂದ ತಕ್ಷಣ ಅನಿಕಾ ಅಂಡ್ ಅಜ್ಜಿ ಕೃಪಾಜಿ ಇಬ್ರು ಆ ಕ್ಯೂಟ್ ಬೇಬೀಸ್ನ ತಂದು ಅವಳ ಮಡ್ಲಲ್ಲಿ ಮಲಗಿಸಿದ್ರು ನಿಜ. ಆದ್ರೆ ರುದ್ರ ಅವಾಗ್ಲೇ ಆ ಈಶಾ ಕಿಡ್ನಾಪ್ ಡ್ರಾಮಾನ ಫಿನಿಶ್ ಮಾಡೋಕೆ ಅಂತ ಹಾಸ್ಪಿಟಲ್ ಇಂದ ಆಚೆ ಹೊರಟೋಗಿದ್ನಲ್ಲ. ಅಜ್ಜಿ ಕೃಪಾಜಿ ಅಂಡ್ ಅನಿಕಾ ಇಬ್ರು ಅವರ ಆ ಲವ್ಲಿ ಲುಕ್ ನೋಡಿ ಒಳಗೊಳಗೆ ಸ್ಮೈಲ್ ಮಾಡ್ತಾ ಸೈಲೆಂಟ್ ಆಗಿ ಆ ರೂಮ್ ಇಂದ ಹೊರಗಡೆ ಹೋದ್ರು.
ರುದ್ರನ ಫೇಸ್ ನಲ್ಲಿದ್ದ ಆ ನಾಟಿ ಸ್ಮೈಲ್ ಇವಾಗ ಇನ್ನೂ ದೊಡ್ಡದಾಯ್ತು. ಅತ್ತ ಆದಿರ ನಾಚಿಕೆಯಿಂದ ತನ್ನ ಕಣ್ಣುಗಳನ್ನ ಕೆಳಗ್ ಮಾಡ್ಕೊಂಡು ಬೆಡ್ ಮೇಲೆ ನೀಟಾಗಿ ಕಂಫರ್ಟಬಲ್ ಆಗಿ ಕುತ್ಕೊಂಡ್ಲು. ನಾರ್ಮಲ್ ಡೆಲಿವರಿ ಆಗಿದ್ರಿಂದ ಅವಳ ಹೆಲ್ತ್ಗೆ ಅಷ್ಟೊಂದು ಬಿಗ್ ಪ್ರಾಬ್ಲಮ್ಸ್ ಇರಲಿಲ್ಲ. ಅವಳು ತುಂಬಾನೇ ಬೇಗ ರಿಕವರಿ ಆಗಿದ್ಲು. ಅಂಡ್ ಇವಾಗ ರುದ್ರ ಮೆಲ್ಲಗೆ ಅವಳ ಪಕ್ಕದಲ್ಲೇ ಬಂದು ಕೂತ. ಅವನು ತನ್ನ ಹತ್ರ ಬಂದ ತಕ್ಷಣ ಆದಿರ ಪ್ರಪಂಚದ ಎಲ್ಲ ನಾಚಿಕೆ ಮರೆತು ಸಡನ್ ಆಗಿ ಅವನ ಕಡೆ ತಿರುಗಿ ಅವನನ್ನ ತುಂಬಾನೇ ಬಿಗಿಯಾಗಿ ಹಗ್ ಮಾಡ್ಕೊಂಡ್ಲು. ರುದ್ರಾ ಕೂಡ ನೆಕ್ಸ್ಟ್ ಸೆಕೆಂಡ್ ಅವಳ ಆ ಕ್ಯೂಟ್ ಫೇಸ್ನ ತನ್ನ ಕೈಯಿಂದ ಇಟ್ಕೊಂಡು ಅವಳನ್ನ ತನ್ನ ತೋಳ್ಗಳಲ್ಲೇ ಪೂರ್ತಿಯಾಗಿ ಲಾಕ್ ಮಾಡ್ಕೊಂಡ. ಅವನು ಅವಳ ತಲೆ ಹತ್ರ ಬಾಗಿ ಅವಳ ಹಣೆಯ ಮೇಲೆ ತುಂಬಾನೇ ಫ್ಯಾಷನೇಟ್ ಆಗಿ ಕಿಸ್ ಮಾಡಿ ಅಂದ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಹಾರ್ಟ್ ಬೀಟ್ ಅಂದ. ಆದಿರ ಕ್ಯೂಟ್ ಆಗಿ ಮುಗುಳ್ನಗ್ತಾ ತುಂಬಾನೇ ಲವ್ ಇಂದ ಅಂದ್ಲು, ರಿಯಲಿ ನಾನ್ ನಿಮ್ಗೆ ಲೈಫ್ ಲಾಂಗ್ ಥ್ಯಾಂಕ್ಸ್ ಹೇಳ್ಬೇಕು ರಾಜವಂಶಿ ಸರ್. ನೀವು ನನ್ನ ಲೈಫ್ಗೆ ಬಂದಾಗ ಒಂದು ದೊಡ್ಡ ಬಿರುಗಾಳಿ ತರ ಎಂಟ್ರಿ ಕೊಟ್ಟಿದ್ದೀರಾ. ಸ್ಟಾರ್ಟಿಂಗ್ ನಲ್ಲಿ ನನಗೆ ತುಂಬಾನೇ ಟೆನ್ಷನ್ ಅಂಡ್ ತೊಂದರೆ ಕೊಟ್ಟಿದ್ದೀರಾ ನಿಜ. ಆದ್ರೆ ಅಂದಿನಿಂದ ಇವತ್ತಿನವರೆಗೂ ನೀವು ನನಗೆ ಕೊಟ್ಟಿರೋ ಆ ಪ್ಯೂರ್ ಲವ್, ನೆಮ್ಮದಿ ಅಂಡ್ ಸಂತೋಷದ ಮುಂದೆ ನಾನು ನಿಮ್ಗೆ ಎಷ್ಟೇ ಸಲ ಥ್ಯಾಂಕ್ಸ್ ಹೇಳಿದ್ರು ಅದು ತುಂಬಾನೇ ಕಮ್ಮಿ ಆಗುತ್ತೆ ರಾಜವಂಶಿ ಸರ್ ಅಂದ್ಲು. ಹೀಗೆ ಹೇಳ್ತಾ ಅವಳು ತನ್ನ ಮುಖ ಮೇಲಕ್ಕೆ ಎತ್ತಿ ರುದ್ರನ ಆ ಇಂಟೆನ್ಸ್ ಕಣ್ಣುಗಳನ್ನೇ ನೋಡಿದ್ಲು. ರುದ್ರನ ಕಣ್ಣುಗಳಲ್ಲಿ ಅವಾಗ ಆದಿರಾಳಿಗೆ ಅವಳ ಮೇಲಿರೋ ಆ ಬಿಗ್ ಲವ್ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಅವನ ತಕ್ಷಣ ತುಂಬಾನೇ ಎಮೋಷನಲ್ ಆಗಿ ಅಂದ, ಪಾಸ್ಟ್ನಲ್ಲಿ ನಾನು ನಿನ್ನ ಇಷ್ಟೊಂದು ಕಾಡಿ ಟ್ರಬಲ್ ಕೊಟ್ಟಿದ್ದಕ್ಕೆ ರಿಯಲಿ ವೆರಿ ಸಾರಿ ಹಾರ್ಟ್ ಬೀಟ್ ಅಂದ. ಆದಿರ ತುಂಬಾನೇ ಬ್ಯೂಟಿಫುಲ್ ಆಗಿ ನಗ್ತಾ ಅಂದ್ಲು, ಆದ್ರೆ ನೀವು ಮುಂಚೆ ನನ್ನ ಮೇಲೆ ಯಾಕೆ ಇಷ್ಟೊಂದು ಸಿಟ್ಟು ತೋರಿಸ್ತಿದ್ದೀರಾ ಅಂತ ಇವಾಗ ನನಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ರಾಜವಂಶಿ ಸರ್. ಆ ಈಶಾ ನಿಮ್ಮ ಲೈಫ್ನಲ್ಲಿ ಮಾಡಿದ ಆ ವರ್ಸ್ಟ್ ಚೀಟಿಂಗ್ ಆದ್ಮೇಲೆ ನಿಮ್ಮ ಆ ಬಿಗ್ ಕೋಪ ಎಲ್ಲೋ ಒಂದ್ ಕಡೆ ಹೊರಬರೋದು 100ಕ್ಕೆ 100 ಕಾಮನ್ ಇತ್ತು. ಆದ್ರೆ ಇಟ್ಸ್ ಓಕೆ ರಾಜವಂಶಿ ಸರ್. ಆ ಒಂದು ಸಣ್ಣ ಕೋಪ ಇವತ್ತು ನಮ್ಮಿಬ್ರು ಮಧ್ಯೆ ಇಷ್ಟೊಂದು ದೊಡ್ಡ ಬಿಗ್ ಲವ್ಗೆ ರೀಸನ್ ಆಗುತ್ತೆ ಅಂದ್ರೆ ಇನ್ಮೇಲೆ ನಿಮ್ಮ ಆ ಎಲ್ಲ ಸಿಟ್ಟು ಅಂಡ್ ಕೋಪ ನನಗೆ ಪೂರ್ತಿಯಾಗಿ ಓಕೆ. ನಾನು ನಿಮ್ಮನ್ನ ನನ್ನ ಪ್ರಾಣಕ್ಕಿಂತ ಇಂಟೆನ್ಸ್ ಆಗಿ ಲವ್ ಮಾಡ್ತೀನಿ ರಾಜವಂಶಿ ಸರ್. ಐ ಲವ್ ಯು ಸೋ ಮಚ್ ಅಂದ್ಲು. ರುದ್ರ ಇವಾಗ ಕಂಪ್ಲೀಟ್ ಆಗಿ ಅವಳ ಪ್ರೀತಿಯಲ್ಲಿ ಕರಗಿ ಹೋಗಿ ಮೆಲ್ಲಗೆ ಅಂದ, ನಾನು ನಿನ್ನನ್ನ ಅಷ್ಟೇ ಇಂಟೆನ್ಸ್ ಆಗಿ ಲವ್ ಮಾಡ್ತೀನಿ ಮೈ ಡಿಯರ್ ಹಾರ್ಟ್ ಬೀಟ್ ಅಂತ ಹೇಳ್ತಾ ಇಬ್ರು ಮತ್ತೊಮ್ಮೆ ಒಬ್ರನ್ನೊಬ್ರು ತುಂಬಾನೇ ಪ್ರೀತಿಯಿಂದ ಹಗ್ ಮಾಡ್ಕೊಂಡ್ರು. ಸುಮಾರು 4 ವರ್ಷಗಳ ನಂತರ ರುದಿಕಾಳಿಗೆ ಇವಾಗ 6ನೇ ವರ್ಷದ ಬ್ಯೂಟಿಫುಲ್ ಬರ್ಡೇ ಸೆಲೆಬ್ರೇಷನ್ ನಡೀತಿತ್ತು. ಅಂಡ್ ಅವಳ ಆ ಇಬ್ಬರು ಮುದ್ದಿನ ತಮ್ಮಂದರಿಗೆ ಇವಾಗ ಆಲ್ರೆಡಿ 4 ವರ್ಷ ಕಂಪ್ಲೀಟ್ ಆಗಿತ್ತು. ರುದಿಕಾಳ ಬರ್ಡೇ ಪಾರ್ಟಿ ತುಂಬಾನೇ ಗ್ರ್ಯಾಂಡ್ ಆಗಿ ನಡೀತಿತ್ತು. ಇಡೀ ರಾಜವಂಶಿ ಫ್ಯಾಮಿಲಿ ಮೆಂಬರ್ಸ್ ಇವತ್ತು ಆ ಬಿಗ್ ಮ್ಯಾನ್ಷನ್ ನ ಲಾನ್ ಗಾರ್ಡನ್ ಏರಿಯಾದಲ್ಲಿ ಒಟ್ಟಿಗೆ ಸೇರಿ ಎಂಜಾಯ್ ಮಾಡ್ತಿದ್ರು. ಇತ್ತ ನಮ್ಮ ಅನಿಕಾ ಅಂಡ್ ಆದರ್ಶ್ ಇಬ್ರಿಗೂ ಮ್ಯಾರೇಜ್ ಆಗಿ ಅವರು ಲೈಫ್ ನಲ್ಲಿ ತುಂಬಾನೇ ಹ್ಯಾಪಿ ಆಗಿದ್ರು. ರುದ್ರ ಅಂಡ್ ಆದಿರಾ ಇಬ್ರು ಪಕ್ಕದಲ್ಲೇ ನಿಂತಿದ್ರು. ಇನ್ನು ಅಜ್ಜಿ ಕೃಪಾ ರಾಜವಂಶಿ ಇಡೀ ಫ್ಯಾಮಿಲಿ ಇಷ್ಟೊಂದು ನೆಮ್ಮದಿಯಿಂದ ಒಟ್ಟಿಗೆ ಇರೋದನ್ನ ನೋಡಿ ತಮ್ಮ ಕಣ್ಣುಗಳಲ್ಲೇ ಒಂದು ಪೀಸ್ಫುಲ್ ಫೀಲಿಂಗ್ ಇಟ್ಕೊಂಡು ತುಂಬಾನೇ ಹ್ಯಾಪಿಯಾಗಿ ನೋಡ್ತಿದ್ರು. ರುದಿಕಾ ಇವತ್ತು ಜಸ್ಟ್ ಒಂದು ಕ್ಯೂಟ್ ಲಿಟಲ್ ಪ್ರಿನ್ಸೆಸ್ ತರ ಡ್ರೆಸ್ ಹಾಕೊಂಡಿದ್ಲು. ಅಂಡ್ ಕೇಕ್ ಕಟ್ ಮಾಡೋ ಟೈಮ್ ಆಗಿರೋದ್ರಿಂದ ಎಲ್ಲರ ಮಧ್ಯದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ನಿಂತಿದ್ಲು. ಅವಳ 2 ಸೈಡ್ ನಲ್ಲೂ ಆ ಟ್ವಿನ್ಸ್ ಬಾಯ್ಸ್ ನಿಂತಿದ್ರು. ಅದರಲ್ಲಿ ಒಬ್ಬ ಪುಣ್ಯಾತ್ಮ ಆರವ್ ನೈಟ್ ಪಾರ್ಟಿ ಆಗ್ತಿದ್ರು ಫುಲ್ ಸ್ಟೈಲ್ ಆಗಿ ಬ್ಲ್ಯಾಕ್ ಗ್ಲಾಸಸ್ ಧರಿಸ್ಕೊಂಡಿದ್ದ. ರುದಿಕಾ ಅವನ್ನ ಆ ಸ್ಟೈಲ್ ನೋಡ್ತಾ ಕ್ಯೂಟ್ ಆಗಿ ಕೇಳಿದ್ಲು, ಹೇ ಹಾರವ್, ಇವಾಗ ಆಲ್ರೆಡಿ ನೈಟ್ ಆಗಿದೆ ಕಣೋ, ಈ ಟೈಮ್ನಲ್ಲಿ ಯಾರಾದ್ರೂ ಈ ತರ ಕಪ್ ಕನ್ನಡಕ ಹಾಕೋತಾರಾ ಅಂದ್ಲು. ಆ ಹುಡುಗ ಇವಾಗ ತನ್ನ ಆ ಗ್ಲಾಸಸ್ನ ತುಂಬಾನೇ ಸ್ಟೈಲಿಶ್ ಆಗಿ ಅಡ್ಜಸ್ಟ್ ಮಾಡ್ತಾ ಅಂದ, ಯಾರೋ ನಾರ್ಮಲ್ ಪೀಪಲ್ ಆದ್ರೆ ಹಾಕೊಳ್ಳಲ್ಲ ರುದಿಕಾ ಅಕ್ಕ, ಆದ್ರೆ ಈ ಆರವ್ ರಾಜವಂಶಿ ಯಾವತ್ತು ಇದನ್ನ ಹೀಗೇನೆ ಧರಿಸೋದು ಅಂತ ಫುಲ್ ಆಟಿಟ್ಯೂಡ್ ತೋರಿಸ್ದ. ಇವಾಗ ರುದಿಕಾ ಇನ್ನೊಂದ್ ಸೈಡ್ ನಿಂತಿದ್ದ ಆ ಸೆಕೆಂಡ್ ಬಾಯ್ ಇಶಾನ್ ಕಡೆ ನೋಡ್ತಾ ಅಂದ್ಲು, ಹೇ ಇಶಾನ್, ಇಷ್ಟು ಹೊತ್ತು ನೀನ್ ಎಲ್ಲಿಗೆ ಹೋಗಿದ್ದೆ? ನಾನು ನಿನ್ ಬರ್ಡೇ ವಿಶ್ಗೋಸ್ಕರ ಎಷ್ಟೊಂದು ಟೈಮ್ ಇಂದ ವೇಟ್ ಮಾಡ್ತಿದ್ದೆ ಗೊತ್ತಾ ಅಂದ್ಲು. ಆ ಇಶಾನ್ ಕೂಡ ಕರೆಕ್ಟ್ ಆಗಿ ತನ್ನ ಡ್ಯಾಡಿ ರುದ್ರನ್ ತರಹನೇ ಫುಲ್ ಆಟಿಟ್ಯೂಡ್ ನಲ್ಲಿ ಕಾಲರ್ ಮೇಲೆ ಮಾಡ್ತಾ ಅಂದ, ಈ ಇಶಾನ್ ರಾಜವಂಶಿಗೆ ಜಸ್ಟ್ ಒಂದ್ ಹ್ಯಾಬಿಟ್ ಇದೆ ಅಕ್ಕ, ಅವನು ಯಾವತ್ತು ಜನಗಳನ್ನ ತನಿಗೋಸ್ಕರ ವೇಟ್ ಮಾಡೋ ಹಾಗೆ ಮಾಡ್ತಾನೆ ಅಷ್ಟೆ ಅಂದ.
ಹಾದಿರಾ ಪಕ್ಕದಲ್ಲೇ ನಿಂತು ಇಬ್ರು ಕ್ಯೂಟ್ ಮಕ್ಕಳ ಆ ಬಿಗ್ ಆಟಿಟ್ಯೂಡ್ ಮಾತುಗಳನ್ನ ಕೇಳ್ತಾ ರುದ್ರನ ಕಡೆನೆ ಫಿಕ್ಸ್ ಆಗಿ ನೋಡ್ತಿದ್ಲು. ಇತ್ತ ರುದ್ರ ಮಾತ್ರ ಅವಳ ಕಣ್ಣುಗಳನ್ನ ನೋಡಿ ಜಸ್ಟ್ ಮ್ಯಾನೇಜ್ ಮಾಡ್ತಾ ಅಲ್ಲಿಂದ ಲುಕ್ ತಪ್ಸೋಕೆ ಟ್ರೈ ಮಾಡ್ತಿದ್ದ. ಆದಿರಾ ಮೆಲ್ಲಗೆ ಅವನ ಹತ್ರ ಬಂದು ಕಿಚಾಯಿಸ್ತಾ ಅಂದ್ಲು, ನನ್ಗೆ ಒಂದು ಸತ್ಯ ಹೇಳಿ ರಾಜವಂಶಿ ಸರ್, ಈ ಇಬ್ರು ಮಾಡೆಲ್ಸ್ ನನ್ನ ಹೊಟ್ಟೆಲಿ ಇರುವಾಗ ನೀವೇನಾದ್ರೂ ಸ್ಪೆಷಲ್ ಆಗಿ ಆಟಿಟ್ಯೂಡ್ ಟ್ಯಾಬ್ಲೆಟ್ಸ್ ತಗೊಂಡಿದ್ರಾ ಹೇಗೆ? ಇವರ ಈ ಓವರ್ ಆಕ್ಟಿಂಗ್ ಅಂಡ್ ಆಟಿಟ್ಯೂಡ್ ದಿನ ಇಡೀ ಸ್ವಲ್ಪನೂ ಕಮ್ಮಿ ಆಗ್ತಿಲ್ವಲ್ಲ ಅಂದ್ಲು. ರುದ್ರ ಒಂದು ನೋಟಿ ಸ್ಮೈಲ್ ಕೊಡ್ತಾ ಅವಳ ಕಿವಿ ಹತ್ರ ಬಾಗಿ ಅಂದ, ಅಯ್ಯೋ, ಆ ಥರ ಮೆಡಿಸಿನ್ ಏನು ತಗೊಂಡಿರ್ಲಿಲ್ಲ ಹಾರ್ಟ್ ಬೀಟ್. ಆದ್ರೆ ಒಂದ್ ವೇಳೆ ನಿನ್ಗಿಷ್ಟ ಇದ್ರೆ ಈ ಬಾರಿ ನೆಕ್ಸ್ಟ್ ಮಾಡೆಲ್ಸ್ ಪ್ಲಾನ್ ಮಾಡುವಾಗ ನಾನೇನಾದ್ರೂ ಇನ್ನೂ ಸ್ಪೆಷಲ್ ಆಗಿರೋದು ಟ್ರೈ ಮಾಡ್ತೀನಿ. ನೀನು ಓಕೆ ಅಂದ್ರೆ ಇವಾಗಲೇ ರೂಮ್ಗೆ ಹೋಗಣ್ವಾ? ಇಲ್ಲಿ ಎಲ್ರೂ ಹೇಗಾದ್ರೂ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರೆ, ನಾವಿಬ್ರು ಮಾತ್ರ ಒಳಗಡೆ ಹೋಗಿ ಇನ್ನೂ ಬಿಗ್ ಆಗಿ ಬೇರೆ ಏನಾದ್ರೂ ಆಚರಿಸೋಣ ಅಂತ ಕಣ್ ಹೊಡ್ದ. ಆದಿರ ತಕ್ಷಣ ಮುಖ ಸಿಡುಕಿಸ್ತಾ ಅಂದ್ಲು, ಚಾನ್ಸೇ ಇಲ್ಲ ರಾಜವಂಶಿ ಸರ್. ಈ ಇಬ್ರು ಹುಟ್ಟೋವಾಗ್ಲೇ ನೀವು ಪೂರ್ತಿಯಾಗಿ ನಾಟಿ ಅಂಡ್ ಸೆಲ್ಫಿಶ್ ಆಗಿದ್ರಿ. ನಿಮ್ಮ ಆ ಒಂದು ಓವರ್ ರೊಮ್ಯಾಂಟಿಕ್ ಆಕ್ಟ್ ಇಂದಾನೆ ಇವತ್ತು ಈ ಇಬ್ರು ಮಕ್ಕಳು ಬೆಳಿಗ್ಗೆಯಿಂದ ಯಾರ್ ಪವರ್ ಜಾಸ್ತಿ ಇದೆ ಅಂತ ಚೆಕ್ ಮಾಡೋಕೆ ಜಸ್ಟ್ ತಮ್ಮ ಶರ್ಟ್ ಕಾಲರ್ ಹೇಳ್ಕೊಂಡು ಬಡ್ದಾಡ್ತಿದ್ದಾರೆ. ಇವಾಗ ನೋಡಿದ್ರೆ ನೀವ್ ಇನ್ನೂ ಜಾಸ್ತಿ ನೋಟೆ ಆಗ್ಬಿಟ್ಟಿದೀರಾ. ಸೊ ಇನ್ಮೇಲೆ ಇಂಥ ಇನ್ನೆರಡು ಮಾಡೆಲ್ಸ್ ನ ಈ ವರ್ಲ್ಡ್ಗೆ ತರೋ ಪ್ರಶ್ನೆನೇ ಇಲ್ಲ, ನೆನ್ಪಿಟ್ಕೊಳ್ಳಿ ಅಂದ್ಲು. ರುದ್ರ ಇವಾಗ ಚೇಷ್ಟೆಯಾಗಿ ನಗ್ತಾ ಅಂದ, ಆದ್ರೆ ನನ್ಗ್ಯಾಕೋ ಇವಾಗ್ಲೇ ಇಂಟೆನ್ಸ್ ಆಗಿ ಮಾಡ್ಬೇಕಂತ ಅನ್ನಿಸ್ತಿದೆ ಹಾರ್ಟ್ ಬೀಟ್ ಅಂದ. ಅವನು ಇನ್ನೂ ಮಾತಾಡ್ತಾನೆ ಇದ್ದ. ಅಷ್ಟರಲ್ಲೇ ಗಾರ್ಡನ್ ಅಲ್ಲಿ ಆ ಇಬ್ರು ಮಕ್ಕಳು ಜೋರಾಗಿ ಜಗಳ ಆಡೋ ಸೌಂಡ್ ಕೇಳಿಸ್ತು. ಇಬ್ರು ಮುಂಭಾಗ ನೋಡಿದ್ರು. ಅಲ್ಲಿ ಆಲ್ರೆಡಿ ಆರವ್ ಅಂಡ್ ಇಶಾನ್ ಫುಲ್ ಆನ್ ಆಕ್ಷನ್ ಮೋಡ್ ನಲ್ಲಿ ಫೈಟ್ ಮಾಡ್ತಿದ್ರು. ಅವರಿಬ್ರು ಇವಾಗ ಹೃದಿಕಾ ಇನ್ನು ಕಟ್ ಮಾಡದೇ ಇರೋ ಆ ಮೇನ್ ಬರ್ಡೇ ಕೇಕ್ ನ ತಗೊಂಡು ಒಬ್ರು ಮೇಲೊಬ್ರು ಎಸೆಯೋಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇಬ್ರು ಒಬ್ರ ಶರ್ಟ್ ಕಾಲರ್ನ ಇನ್ನೊಬ್ರು ಗಟ್ಟಿಯಾಗಿ ಹಿಡ್ಕೊಂಡು ಜಸ್ಟ್ ಆ ಹಸಿರು ಹುಲ್ಲಿನ ಗಾರ್ಡನ್ ಮೇಲೆ ರೋಲ್ ಆಗ್ತಾ ಇಬ್ರು ತಾನೇ ಬಾಸ್ ಅಂತ ಪ್ರೂವ್ ಮಾಡೋಕೆ ಫೈಟ್ ಮಾಡ್ತಿದ್ರು. ಅವರು ಜಗಳ ಆಡ್ತಿರೋದನ್ನ ನೋಡಿ ಆದಿರ ತಲೆ ಕೆಟ್ಟು ರುದ್ರನ್ಗೆ ಅಂದ್ಲು, ಬೇರೆ ಮಕ್ಕಳು ಪ್ಲಾನ್ ಆಮೇಲೆ ಮಾಡೋಣ ರಾಜವಂಶಿ ಸರ್. ಫಸ್ಟ್ ನೀವು ಹೋಗಿ ನಿಮ್ಮ ಈ ಇಬ್ರು ಗ್ರೇಟ್ ಮಾಡೆಲ್ಸ್ ನ ಕಂಟ್ರೋಲ್ ಮಾಡಿ. ನಾನ್ ಇನ್ಮೇಲೆ ನನ್ನ ಹೃದಿಕನ ಕರ್ಕೊಂಡು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾ ಅವಳು ಬೇಸರದಿಂದ ಹೃದಿಕಾ ನಿಂತಿದ್ದ ಪ್ಲೇಸ್ಗೆ ಬಂದ್ಲು. ಹೃದಿಕಾ ತುಂಬಾನೇ ಇನ್ನೋಸೆಂಟ್ ಆಗಿ ಅಳ್ತಾ ಅಂದ್ಲು, ಮಮ್ಮ ನೋಡು, ಆ ತಮ್ಮಂದ್ರು ಇಬ್ರು ಸೇರಿ ನನ್ನ ಇಡೀ ಬರ್ಡೇ ಕೇಕ್ನ ಪೂರ್ತಿಯಾಗಿ ಹಾಳು ಮಾಡ್ಬಿಟ್ರು. ಇವಾಗ ನಾನೇನ್ ಕಟ್ ಮಾಡ್ಲಿ ಮಮ್ಮ ಅಂದ್ಲು. ಆದಿರ ಅವಳ ಸಾಫ್ಟ್ ಕೆನ್ನೆ ಮೇಲೆ ಪ್ರೀತಿಯಿಂದ ಕೈ ಇಟ್ಟು ಸಮಾಧಾನ ಮಾಡ್ತಾ, ಸ್ವಲ್ಪನೂ ಬೇಜಾರ್ ಮಾಡ್ಕೋಬೇಡ ನನ್ ಬಂಗಾರಿ. ನಿನ್ನ ಈ ಮಮ್ಮ ಆದಿರ ನಿನ್ ಜೊತೆ ಇರೋವರೆಗೂ ಇನ್ಯಾವುದಕ್ಕೂ ಟೆನ್ಷನ್ ತಗೋಬಾರ್ದು ಅಂದ್ಲು. ನನಗ್ ಗೊತ್ತು ಆ ಇಬ್ರು ಕಳ್ಳರು ಈ ತರ ಏನಾದ್ರೂ ಡ್ರಾಮಾ ಮಾಡ್ತಾರೆ ಅಂತ. ಅದಕ್ಕೆ ನಾನು ನಿನ್ಗೋಸ್ಕರ ಆವಾಗ್ಲೇ ಸೀಕ್ರೆಟ್ ಆಗಿ ಇನ್ನೊಂದು ಬಿಗ್ ಸ್ಪೆಷಲ್ ಕೇಕ್ ಆರ್ಡರ್ ಮಾಡಿಟ್ಟಿದ್ದೆ. ಜಸ್ಟ್ 2 ಮಿನಿಟ್ಸ್ ವೇಟ್ ಮಾಡು ಪುಟ್ಟ, ಆ ಹೊಸ ಕೇಕ್ ಈವಾಗ್ಲೇ ಬರುತ್ತೆ ಅಂದ್ಲು. ಅವಳು ಹೇಳ್ತಾ ಆ ಟ್ರಾಲಿಯಲ್ಲಿ ಹೊಸ ಕೇಕ್ ತರ್ತಿದ್ದ ಆ ಸೇವಕರು ಬರ್ತಿದ್ದ ಸೈಡ್ ನೋಡಿದ್ಲು. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಆದಿರ ಕಣ್ಗಳು ಪೂರ್ತಿ ಶಾಕ್ ಇಂದ ದೊಡ್ಡದಾದ್ವು. ಯಾಕಂದ್ರೆ ಆ ಬರ್ಡೇ ಕೇಕ್ನ ಸೆಂಟರ್ನಲ್ಲಿ ಯಾರು ಆವಾಗ್ಲೇ ಕೈ ಹಾಕಿ ಬೆರಳುಗಳಿಂದ ಕೆರೆದು ಪೂರ್ತಿಯಾಗಿ ಅರ್ಧ ಕೇಕ್ ತಿಂದು ಹಾಳು ಮಾಡಿದ್ರು. ಆರವ್ ಅಂಡ್ ಇಶಾನ್ ಇಬ್ರು ಜಗಳ ಆಡೋದನ್ನ ನೋಡಿ ಫುಲ್ ಎಂಜಾಯ್ ಮಾಡ್ತಿದ್ದ ರುದ್ರ ಇವಾಗ ಸಡನ್ ಆಗಿ ಆದಿರ ಸೈಲೆಂಟ್ ಆಗಿರೋದನ್ನ ನೋಡಿ ಅವಳ ಕಡೆ ತಿರುಗ್ದ. ಆದಿರ ಫೇಸ್ ನಲ್ಲಿದ್ದ ಆ ಬಿಗ್ ಅಪ್ಸೆಟ್ ಲುಕ್ ಅಂಡ್ ಆ ಕೇಕ್ ಕಂಡೀಷನ್ ನೋಡಿದ ತಕ್ಷಣ ಇವನ್ಗೆ ಒಳಗೊಳಗೆ ಜೋರಾಗಿ ನಗು ಬಂತು. ಅಷ್ಟರಲ್ಲೇ ಆ ಕಡೆ ಗಾರ್ಡನ್ ಅಲ್ಲಿ ಆರವ್ ಅಂಡ್ ಇಶಾನ್ ಇಬ್ರು ಒಬ್ರನ್ನೊಬ್ರು ಕೆಡವಿ ಜೋರಾಗಿ ಕಂಪ್ಲೇಂಟ್ ಮಾಡ್ತಾ ಕಿರ್ಚಾಡೋ ಸೌಂಡ್ ಕೇಳಿಸ್ತು. ಇಬ್ರು ಮಕ್ಕಳು ಇವಾಗ ಆದಿರ ಹತ್ರ ಓಡ್ ಬಂದು ಒಬ್ರ ಮೇಲೊಬ್ರು ತುಂಬಾನೇ ಫನ್ನಿಯಾಗಿ ಕಂಪ್ಲೇಂಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಮಮ್ಮ ನೋಡು, ಇವನು ನನ್ನ ಫ್ರೆಂಡ್ಗೆ ದಿನ ಆಟ ಆಡೋಕೆ ಅಂತ ಸುಮ್ಮನೆ ಕಾಲ್ ಮಾಡ್ತಾನೆ. ನೀನೇ ಫಸ್ಟ್ ಕಾಲ್ ಮಾಡಿದ್ದು ಇಶಾನ್. ಮಮ್ಮ, ನನ್ನ ಹತ್ರ ಅವಳ ಮೊಬೈಲ್ ನಂಬರ್ ಕೂಡ ಇದೆ ನೋಡು. ಮಮ್ಮ, ನೀನ್ ಇವತ್ತಷ್ಟೇ ತುಂಬಾನೇ ಪ್ರೀತಿಯಿಂದ ಕೊಟ್ಟಿದ್ದ ಆ ಸ್ಪೆಷಲ್ ಚಾಕ್ಲೇಟ್ನ ಇವನ್ ತಗೊಂಡು ಹೋಗಿ ಆತನ ಗರ್ಲ್ ಫ್ರೆಂಡ್ಗೆ ಗಿಫ್ಟ್ ಆಗಿ ಕೊಟ್ಟು ಬಂದಿದ್ದಾನೆ ನೋಡು. ಹಾಗಾದ್ರೆ ನೀನೇನ್ ಕಮ್ಮಿ ಇದೆಯಾ ರಾವ್? ಮಮ್ಮ, ಇವನು ನಿನ್ನೆ ನೈಟ್ ನಿನ್ನ ಕೀಬೋರ್ಡ್ ಓಪನ್ ಮಾಡಿ ಅಲ್ಲಿರೋ ನಿನ್ನ ಆ ಬ್ಯೂಟಿಫುಲ್ ಬಳೆಗಳನ್ನ ಕತ್ತುಕೊಂಡು ಹೋಗಿ ಅವಳು ಕೊಟ್ಟಿದ್ದಾನೆ.
ಹೌದು, ನಾನು ಅವಳಿಗೆ ಜಸ್ಟ್ ಒಂದು ಕ್ಯೂಟ್ ಮ್ಯಾರೇಜ್ ಗಿಫ್ಟ್ ಕೊಟ್ಟೆ ಅಷ್ಟೇ. ಅಷ್ಟೇ ಅಲ್ಲ ಮಮ್ಮ, ಅವನು ಅವಳಿಗೆ ತನ್ನ ಪಾಕೆಟಿಂದ ಏನೋ ಒಂಥರ ಲೈಟ್ ತೋರಿಸೋ ನನ್ನ ಹತ್ರ ಒಂದು ಸ್ಪೆಷಲ್ ಮಿಂಚುಳ ಇದೆ ಅಂತ ಸುಳ್ಳು ಹೇಳಿ ಬಿಲ್ಡಪ್ ಕೊಟ್ಟಿದ್ದಾನೆ ನೋಡು. ಆ ಇಬ್ರು ಪುಟ್ಟ ಮಕ್ಕಳ ಇನ್ನೋಸೆಂಟ್ ಕಂಪ್ಲೇಂಟ್ಸ್ ಅಂಡ್ ಮುದ್ದಾದ ಮಾತುಗಳನ್ನ ಕೇಳಿ ಆದಿರಾಳಿಗೆ ಜಸ್ಟ್ ತಲೆ ಸುತ್ತು ಬಂದ ಹಾಗಾಯ್ತು. ಅವಳು ಇವಾಗ ತನ್ನ ಎರಡು ಕೈಗಳಿಂದ ತಲೆಯನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಳು. ಆದ್ರೆ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು, ಈ ಕ್ಯೂಟ್ ರಾಜವಂಶಿ ಫ್ಯಾಮಿಲಿಯ ಈ ಮುದ್ದಾದ ಡ್ರಾಮಾ ಲೈಫ್ನಲ್ಲಿ ಯಾವತ್ತೂ ಮುಗಿಯೋಕೆ ಚಾನ್ಸೇ ಇಲ್ಲ ಅಂತ. ಅಂಡ್ ನಿಜ ಹೇಳ್ಬೇಕಂದ್ರೆ ಈ ಒಂದು ಸಣ್ಣ ಜಗಳ ಅಂಡ್ ಕಿರಿಕಿರಿ ಇವಾಗ ಆದಿರ ಲೈಫ್ನ ಬಿಗ್ಗೆಸ್ಟ್ ಪಾರ್ಟ್ ಆಗ್ಬಿಟ್ಟಿತ್ತು. ಅವಳು ಈ ಇಬ್ರು ಮಕ್ಕಳು ಅಂಡ್ ಗಂಡನ ಈ ಪ್ರೀತಿಯ ಕಾಟ ಇಲ್ದಿದ್ರೆ ಅವಳ ಇಡೀ ಲೈಫ್ ಪೂರ್ತಿಯಾಗಿ ಅಪೂರ್ಣ ಆಗ್ತಾ ಇತ್ತು. ರುದ್ರ ಇತ್ತ ಅವಳ ಆ ಕ್ಯೂಟ್ ಎಕ್ಸ್ಪ್ರೆಷನ್ ನೋಡಿ ತುಂಬಾನೇ ರೊಮ್ಯಾಂಟಿಕ್ ಆಗಿ ನಗ್ತಿದ್ದ. ಅತ್ತ ಆದಿರ ಮಾತ್ರ ಅವನಿಗೆ ವೆರೈಟಿ ಆಗಿ ಮುಖ ಮಾಡ್ಕೊಂಡು ಮುದ್ದಾಗಿ ಕಾಲೆಳಿತಿದ್ಲು. ಕೊನೆಗೂ ಇಡೀ ರಾಜವಂಶಿ ಫ್ಯಾಮಿಲಿ ಆ ಇಬ್ರು ಮಕ್ಕಳನ್ನ ಎತ್ಕೊಂಡು ತುಂಬಾನೇ ಹ್ಯಾಪಿಯಾಗಿ ಆ ಬರ್ಡೇ ಸೆಲೆಬ್ರೇಷನ್ನ ಕಂಪ್ಲೀಟ್ ಮಾಡಿದ್ರು. ಇಷ್ಟು ದಿನ ಅನುಭವಿಸಿದ ಎಲ್ಲ ಕಷ್ಟ, ನೋವು ಅಂಡ್ ಟೆನ್ಷನ್ ಇವತ್ತು ಈ ಮಕ್ಕಳ ಮುದ್ದಾದ ನಗುವಿನ ಮುಂದೆ ಪೂರ್ತಿಯಾಗಿ ಕರಗೋಗಿತ್ತು. ಅಂಡ್ ನಮ್ಮ ರುದ್ರ ಅಂಡ್ ಆದಿರ ಇಬ್ರ ಆ ರಾಯಲ್ ಲವ್ ಸ್ಟೋರಿ ಇನ್ಮೇಲೆ ಇಡೀ ಲೈಫ್ ಲಾಂಗ್ ಇದೇ ತರ ತುಂಬಾನೇ ಹ್ಯಾಪಿ, ಕ್ಯೂಟ್ ಅಂಡ್ ಪೀಸ್ಫುಲ್ ಆಗಿ ಮುಂದುವರಿಯುತ್ತೆ. ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು.